ದಾಖಲಾತಿನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಏನು ಎಂಬಿ ರೆಕಾರ್ಡ್ ಆಗಿರುತ್ತೆ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿರುವಂತದ್ದು ಪರಿಶೋಧನೆ ಸಂದರ್ಭದಲ್ಲಿ ಕಂಡುಬಂದಿರುತ್ತದೆ. ಅರಣ್ಯ ಇಲಾಖೆಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ಕಡತ ಕೊಟ್ಟಿಲ್ಲ ಅಂತ 2 ಫೈಲನ್ನ ಅಧ್ಯಕ್ಷನಿಗೆ ಹಾಕಿದ್ರು. ಆ ಫೈಲನ್ನ ಈಗ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ. ಅದರಲ್ಲಿ ಸಿಂಗನಬಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಳ್ಳುಂಡೆ ಗ್ರಾಮದ ಬ್ಲಾಕ್ 1ರಲ್ಲಿ ಸರ್ವೆ ನಂಬರ್ 35ರಲ್ಲಿ ಕಿರು ಅರಣ್ಯ ಪ್ರದೇಶದಲ್ಲಿ ಇನ್ನೂ ಮುಂದೆ ನಿರ್ಮಾಣ ಕಾಮಗಾರಿ. ಅದರಲ್ಲಿ 30,250 ರೂಪಾಯಿ ಹಣ ಪಾವತಿ ಮಾಡಿದ್ದಾರೆ. ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ಹಾಗಾಗಿ 30,250 ರೂಪಾಯಿ ಇದೆ. ಅದನ್ನು ಅಧ್ಯಕ್ಷನಿಗೆ ಗುರುತಿಸಿದ್ದೀವಿ. ನೆಕ್ಸ್ಟ್ ಅದೇ ರೀತಿ ಬ್ಲಾಕ್ ನಂಬರ್ 2ಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ 14,275 ರೂಪಾಯಿ ಹಣ ಪಾವತಿ ಮಾಡಿದ್ದಾರೆ. ಇದರಲ್ಲೂ ಸಹ ಸಂಬಂಧಪಟ್ಟ ಅಧಿಕಾರಿಗಳಿಂದ ಚೆಕ್ ಮೆಜರ್ಮೆಂಟ್ ಆಗಬೇಕು ಅಂತ ಇದೆ. ಚೆಕ್ ಮೆಜರ್ಮೆಂಟ್ ಮಾಡಿರುವುದಿಲ್ಲ. ಹಾಗಾಗಿ ಇದನ್ನ ಅಧ್ಯಕ್ಷನಿಗೆ ಗುರುತಿಸಿದ್ದೀವಿ. ಇದಿಷ್ಟು ನರೇಗಾ ಯೋಜನೆ ಅಡಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಂಡುಬಂದಿರುವಂತಹ ಅಂಶಗಳು. ಇನ್ನು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದರೆ ಈಗಾಗಲೇ ಸಭೆಗೆ ಮಾಡಿಸಿದ್ದಾರೆ. ಎಲ್ಲಾ ಕಾಮಗಾರಿಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲೂ ಅಷ್ಟು ಉತ್ತಮವಾಗಿ ಕೆಲಸಗಳು ನಿರ್ವಹಣೆ ಆಗಿರುತ್ತದೆ. ಅದರಲ್ಲಿ ಕಂಡುಬಂದಿರುವಂತಹ ಉತ್ತಮ ಅಂಶಗಳು ಅಂತಂದ್ರೆ ಗ್ರಾಮಸಭೆ ವಹಿನ ನಿರ್ವಹಣೆ ಆಗಿರುತ್ತದೆ, ಸಾಮಾನ್ಯ ಸಭೆ ನಡವಳಿನ ನಿರ್ವಹಣೆ ಆಗಿರುತ್ತದೆ, ನಗದು ಪುಸ್ತಕ, ಡಿಸಿಪಿ ರಿಜಿಸ್ಟರ್, ದೂರು ವಹಿ, ಆಸ್ತಿ ವಹಿ, ಸಾಮಗ್ರಿ ದಾಸ್ತಾನು ಮತ್ತು ವಿತರಣಾ ವಹಿ, ತೆರಿಗೆಗಳನ್ನು ಸರ್ಕಾರದ ನಿಗದಿತ ಖಾತೆಗೆ ಜಮಾ ಮಾಡಬೇಕು ಅಂತಿದೆ. ಅದರ ರಿಜಿಸ್ಟರ್ ಅನ್ನು ನಿರ್ವಹಣೆ ಮಾಡಬೇಕು ಅಂತಿದೆ. ಅದು ಸಹ ನಿರ್ವಹಣೆ ಆಗಿದೆ. ಅನುಪಯುಕ್ತ ಸಾಮಗ್ರಿಗಳ ನಿರ್ವಹಣಾ ವಹಿನ ಮಾಡಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಎಲ್ಲಾ ಕಾಮಗಾರಿಗಳು ಕ್ರಿಯೋಜನೆ ಅನುಮೋದನೆ ಆಗಿರಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಆದೇಶ ಪತ್ರಗಳನ್ನು ನಿರ್ವಹಣೆ ಮಾಡಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಗುತ್ತಿಗೆದಾರರ ಮೂಲಕ ಕಾಮಗಾರಿಗಳನ್ನು ಮಾಡೋದ್ರಿಂದ ಗುತ್ತಿಗೆದಾರರ ಕರಾರ ಒಪ್ಪಂದ ಪತ್ರವನ್ನು ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಅಂದಾಜು ಪಟ್ಟಿಗಳನ್ನು ತಯಾರಿಸಬೇಕು. ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ಮತ್ತು ದಿನಾಂಕ, ಆಡಳಿತಾತ್ಮಕ ಮಂಜೂರಾತಿ ಸಂಖ್ಯೆ ಮತ್ತು ದಿನಾಂಕನ ನಿರ್ವಹಣೆ ಮಾಡಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಡಿಸಿಪಿಗಳನ್ನು ನಿರ್ವಹಿಸಬೇಕು. ಅದರಲ್ಲಿ ಪಿಡಿಒ ಅಧ್ಯಕ್ಷರು ಮತ್ತು ತಾಂತ್ರಿಕ ಅಧ್ಯಕ್ಷರುಗಳ ದೃಢೀಕರಣ ಇರಬೇಕು ಅಂತಿದೆ. ಅದು ಸಹ ನಿರ್ವಹಣೆ ಆಗಿರುತ್ತದೆ. ಇನ್ನು ಅಳತೆ ಪುಸ್ತಕ ಇಲ್ಲೂ ಸಹ ಇಂಜಿನಿಯರ್ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಎಂಬಿ ರೆಕಾರ್ಡ್ ಮಾಡಬೇಕು ಅಂತಿದೆ. ಎಂಬಿ ರೆಕಾರ್ಡ್ ಅಲ್ಲಿ ತಾಂತ್ರಿಕ ಅಧ್ಯಕ್ಷರು, ಪಿಡಿಒ ಅಧ್ಯಕ್ಷರು ದೃಢೀಕರಣ ಇರಬೇಕು ಮತ್ತು ಚೆಕ್ ಮೆಜರ್ಮೆಂಟ್ ಆಗಬೇಕು ಅಂತಿದೆ. ಎಲ್ಲ ಸಹ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ಮುಕ್ತಾಯ ವರದಿನ ನಿರ್ವಹಣೆ ಆಗಿರುತ್ತದೆ. ಖರೀದಿಗೆ ಸಂಬಂಧಪಟ್ಟಂತೆ ದರಪಟ್ಟಿ ಪ್ರಕಟಣೆ, ಕೊಟೇಶನ್, ಕಂಪೇರಿಟಿವ್ ಸ್ಟೇಟ್ಮೆಂಟ್, ಸಾಮಗ್ರಿ ಸರಬರಾಜು ಆದೇಶ, ಗೋಚರಗಳನ್ನು ನಿರ್ವಹಣೆ ಮಾಡಬೇಕು ಅಂತಿದೆ. ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಮತ್ತೆ ಕಾಮಗಾರಿಗಳಿಂದ ಅನುಕೂಲ ಆಗಿದೆ ಅನ್ನೋದನ್ನ ಪರಿಶೋಧನೆ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾಹಿತಿನ ನೀಡಿರ್ತಾರೆ. ಇನ್ನು ನ್ಯೂನತೆಗಳು ಅಂತಂದ್ರೆ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಅದನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲ ದಾಖಲಾತಿನೂ ಗ್ರಾಮ ಪಂಚಾಯತಿ ವತಿಯಿಂದ ಏನು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನು ಮಾಡಿದರೆ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಇನ್ನು ತಾಲೂಕು ಪಂಚಾಯತಿ ವತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ. ಅವರು ಸಹ ದಾಖಲಾತಿನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲೂ ಅಷ್ಟೇ ಏನು ಎಂಬಿ ರೆಕಾರ್ಡ್ ಆಗಿರುತ್ತೆ ಅದಕ್ಕೆ ಅನುಗುಣವಾದ ಕೆಲಸಗಳನ್ನು ನಿರ್ವಹಿಸಿರ್ತಾರೆ. ಉತ್ತಮ ಅಂಶಗಳು ಅಂತಂದ್ರೆ ತಾಲೂಕು ಪಂಚಾಯತಿಯಿಂದ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ಮಾಡಿರುವಂತಹ ಕಾಮಗಾರಿಯಲ್ಲಿ ಕಂಡುಬಂದಿರುವಂತಹ ಉತ್ತಮ ಅಂಶಗಳು ಸಾಮಾನ್ಯ ಸಭಾ ನಡವಳಿ ನಿರ್ವಹಣೆ ಆಗಿರುತ್ತದೆ. ನಗದು ಪುಸ್ತಕ ನಿರ್ವಹಿಸಿರುತ್ತಾರೆ. ಡಿಸಿಪಿ ರಿಜಿಸ್ಟರ್ ಅನ್ನ ನಿರ್ವಹಣೆ ಆಗಿರುತ್ತದೆ. ಇವರು ಸಹ ಕ್ರಿಯೋಜನೆಯನ್ನ ತಯಾರಿಸಬೇಕು ಅಂತ ಇದೆ. ಎಲ್ಲಾ ಕಾಮಗಾರಿಗಳು ಕ್ರಿಯೋಜನೆ ತಯಾರಾಗಿರುತ್ತದೆ. ಅಂದಾಜು ಪಟ್ಟಿಗಳನ್ನ ಮಾಡಬೇಕು ಅಂತಿದೆ. ಗುತ್ತಿಗೆದಾರರ ಮೂಲಕ ಕಾಮಗಾರಿಗಳನ್ನ ಮಾಡಬೇಕು ಅಂತಿದೆ. ಗುತ್ತಿಗೆದಾರರ ಕರಾರ ಒಪ್ಪಂದ ಪತ್ರವನ್ನು ನಿರ್ವಹಣೆ ಆಗಿರುತ್ತದೆ. ಸಿಸಿ ಬಿಲ್ಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಅಳತೆ ಪುಸ್ತಕ ಇವರು ಸಹ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಎಂಬಿ ರೆಕಾರ್ಡ್ ಮಾಡಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಹಂತವಾದ ಫೋಟೋಗಳನ್ನು ನಿರ್ವಹಿಸಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಮುಕ್ತಾಯ ವರದಿಗಳನ್ನು ನಿರ್ವಹಿಸಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಇನ್ನು ನ್ಯೂನತೆಗಳು ಅಂತಂದ್ರೆ ಆಸ್ತಿಗಳಿಗೆ ನಿರ್ವಹಿಸುವುದಿಲ್ಲ ಮತ್ತೆ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕವನ್ನು ಹಾಕಿರುವುದಿಲ್ಲ. ತಾಲೂಕು ಪಂಚಾಯತಿಯಿಂದ ಏನು ಕಾಮಗಾರಿಗಳನ್ನು ಮಾಡಿದರೆ ಅವರು ಸಹ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಇನ್ನು ಜಿಲ್ಲಾ ಪಂಚಾಯತಿ ವತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಕಾಮಗಾರಿಗಳನ್ನು ಮಾಡಿದರೆ 5 ಕಾಮಗಾರಿಯಲ್ಲಿ ಕಂಡುಬಂದಿರುವಂತಹ ಉತ್ತಮ ಅಂಶಗಳು ಅಂತಂದ್ರೆ ನಗದು ಪುಸ್ತಕ ನಿರ್ವಹಣೆ ಆಗಿದೆ. ಎಸ್ಟಿಮೇಟ್ಗಳನ್ನು ತಯಾರಿಸಿರ್ತಾರೆ. ಎಸ್ಟಿಮೇಟ್ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ದೃಢೀಕರಣ ಇರಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಇಲ್ಲೂ ಸಹ ಗುತ್ತಿಗೆದಾರರ ಮೂಲಕ ಕಾಮಗಾರಿಗಳನ್ನು ಮಾಡಿಸುತ್ತಿದೆ. ಗುತ್ತಿಗೆದಾರರ ಕರಾರ ಒಪ್ಪಂದ ಪತ್ರವನ್ನು ಕಡತದಲ್ಲಿ ನಿರ್ವಹಣೆ ಆಗಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ಮುಕ್ತಾಯ ವರದಿನ ನಿರ್ವಹಿಸಬೇಕು ಅಂತಿದೆ. ನಿರ್ವಹಣೆ ಆಗಿರುತ್ತದೆ. ನ್ಯೂನತೆ ಅಂತಂದ್ರೆ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಇನ್ನು ಸಿಂಗನಬಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಟ್ಟೋಳಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ. ಇದರಲ್ಲಿ ಏನು ಎಂಬಿ ರೆಕಾರ್ಡ್ ಆಗಿದೆ ಅದಕ್ಕೆ ಅನುಗುಣವಾಗಿ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಇಡಿ ಬಲ್ಬ್ ಏನಿದೆ 4ಕ್ಕೆ ಹಣ ಪಾವತಿ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಅಳವಡಿಸಿರುವುದಿಲ್ಲ. ಎಕ್ಸಾಸ್ಟ್ ಫ್ಯಾನ್ ಅಂತ ಏನಿರುತ್ತೆ ಅದಕ್ಕೂ ಸಹ ಎಂಬಿ ರೆಕಾರ್ಡ್ ಆಗಿರುತ್ತದೆ. ಕಾಮಗಾರಿ ಸ್ಥಳದಲ್ಲಿ ಅಳವಡಿಸಿರುವುದಿಲ್ಲ. ಮತ್ತೆ ಎಂಸಿಬಿ ಎಲ್ಎಸ್ಗೆ ಎಂಬಿ ರೆಕಾರ್ಡ್ ಮಾಡಿರ್ತಾರೆ.
ಕಾಮಗಾರಿ ಸ್ಥಳದಲ್ಲಿ ಒಂದೇ ಇರುತ್ತದೆ. ಒಟ್ಟಾರೆಯಾಗಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ 6,383 ರೂಪಾಯಿ ಇದೆ. ಅದನ್ನ ವಸೂಲಾತಿಗೆ ಗುರುತಿಸಲಾಗಿದೆ. ಇನ್ನು ಕೀಗಡಿ ಅಂಗನವಾಡಿ ಕೇಂದ್ರದ ನೆಲಹಾಸು, ಟೈಲ್ಸ್, ಗಾರೆ ಕೆಲಸ, ಸುಣ್ಣ ಬಣ್ಣ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಪರಿಶೋಧನೆ ಸಂದರ್ಭದಲ್ಲಿ ಈ ಅಂಗನವಾಡಿ ಇದಿಷ್ಟು ಹೊರತುಪಡಿಸಿ ಉಳಿದಂತೆ ಎಲ್ಲಾ ದಾಖಲಾತಿಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲೂ ಸಹ ಉತ್ತಮವಾಗಿರುವಂತಹ ಕೆಲಸಗಳು ಆಗಿರುವಂತದ್ದು ಪರಿಶೋಧನೆ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿರುತ್ತದೆ. ಈಗ ನಾಳೆ ಇಷ್ಟು ಹೊರತುಪಡಿಸಿ ಉಳಿದಂತೆ ನಿರ್ವಹಣೆ ಮಾಡಿರ್ತಾರೆ. ಸಣ್ಣ ಪುಟ್ಟ ನ್ಯೂನತೆಗಳು ಹೊರತುಪಡಿಸಿದ್ರೆ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡಿರ್ತಾರೆ. ಬೋರ್ಡ್ ಯಾಕೆ ಹಾಕಬೇಕು ಅಂತಂದ್ರೆ ಸರ್ ಏನಾಗುತ್ತೆ ಅಂತಂದ್ರೆ ಗ್ರಾಮ ಪಂಚಾಯತಿಯಿಂದ ಏನ್ ಕೆಲಸ ಮಾಡಿದ್ದೀರಾ ಅನ್ನೋದು ಗ್ರಾಮಸ್ಥರಿಗೆ ಮಾಹಿತಿನೇ ಇರಲ್ಲ. ಹಂಗಾಗಿ ಯೋಜನೆಯಲ್ಲಿ ಎಸ್ಟಿಮೇಷನ್ ಎಲ್ಲ ಇಟ್ಕೋಬೇಕು. ಎಸ್ಟಿಮೇಷನ್ ಇಟ್ಕೊಂಡ್ರೆ ಮಾತ್ರ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಇದ್ರೆ ಮಾಹಿತಿನ ನೀಡಬಹುದು. ಈಗ ಪೇಮೆಂಟ್ ಆಗಿಲ್ಲ, ಅಲ್ಲ ಈಗ ಕೃಷಿ ಇಲಾಖೆ ಡೋರ್ ಮಾಡಬೇಕಿದೆ ಎಲ್ಲ ಕಡೆ. ಇಲ್ಲ ಆಗ ಮಾತ್ರ ವಿವಿಧ ಇಲಾಖೆಗಳ ಇವೆಲ್ಲ ಸಾರ್ವಜನಿಕ ಅತ್ಯಂತ ಸಣ್ಣ ಪಂಚಾಯತಿ, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಪಂಚಾಯತಿ. ಪಾಪ್ಯುಲೇಷನ್ ಪ್ರಕಾರ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅದಕ್ಕೋಸ್ಕರ ತುಂಬಾ ಸಣ್ಣ ಪಂಚಾಯತಿ ತಾಲೂಕಲ್ಲಿ. ಆದರೆ ಅಗತ್ಯತೆಗಳು ಅತ್ಯಂತ ದೊಡ್ಡ ಪಂಚಾಯತಿಗಳಿಗಿಂತ ಹೆಚ್ಚಿನ ಅಗತ್ಯತೆಗಳು ಇರತಕ್ಕಂಥ ಪಂಚಾಯತಿ. ರಸ್ತೆ ಆಗಲಿ, ಚರಂಡಿ ಆಗಲಿ, ಮೂಲಭೂತ ಅಗತ್ಯತೆಗಳು ಎಲ್ಲರಿಗೂ ಬೇಕಾಗುತ್ತೆ. 10 ಜನಸಂಖ್ಯೆ ಇರಲಿಗೂ ಬೇಕು, 10,000 ಜನಸಂಖ್ಯೆ ಇರಲಿಗೂ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಇರತಕ್ಕಂಥ ಬಂಡವಾಳದಿಂದ ಆಮೇಲೆ ಸ್ಥಳೀಯವಾಗಿ ಸಂಗ್ರಹವಾಗ್ತಕ್ಕಂಥ ಅನುದಾನದಿಂದ ತುಂಬ ಉತ್ತಮವಾಗಿ ನಿರ್ವಹಣೆ ಮಾಡಿರುವುದು ಈ ಸಭೆ ಗಮನಕ್ಕೆ ಬಂದಿದೆ. ಮತ್ತು ಆಡಿಟ್ ಅವರು ತುಂಬ ಚೆನ್ನಾಗಿ ಆಡಿಟ್ ಅನ್ನು ಮಾಡ್ತಾರೆ. ಅವರು ಯಾರ ಮುಲಾಜು ಯಾರ ಪಾರದರ್ಶಕವಾಗಿ ಮಾಡಿರ್ತಾರೆ. ನಿಮ್ಮ ಪಂಚಾಯತಿ ಒಂದು 2-3 ಏನೋ ನಾಮಫಲಕದ ನ್ಯೂನ್ಯತೆಗಳು ಹೊರತುಪಡಿಸಿದ್ರೆ ಯಾವುದೇ ಹಣಕಾಸಿನ ಮೂಲ ಆಗಿರ್ತಕ್ಕಂಥ. ಆಮೇಲೆ ಕೇಂದ್ರೀಯ ಪೆಟ್ರೋಲ್ ಕಾಂಟ್ರಾಕ್ಟರ್ ಒಂದ್ಸಲ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರೋದ್ರಿಂದ ಮತ್ತೆ ಯಾವುದೇ ಪಂಚಾಯತಿ ಕಡೆಯಿಂದ ಒಂದು ಪಾರದರ್ಶಕವಾಗಿ ಕೆಲಸ ಮಾಡಿದೆ. ಮಾಡಿ ನಿಜಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಉತ್ತಮವಾಗಿ